ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಂಡಿ ರೌಫ್ ಹವಾಲ್ದಾರ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ಸಲ್ಲಿಸಲಾದ ಮನವಿಯನ್ನು ಜೇವರ್ಗಿ ತಹಸೀಲ್ದಾರ್ ಮೂಲಕ ರವಾನಿಸಲಾಯಿತು. ಈ ವರ್ಷ ಸಮರ್ಪಕ ಮಳೆಯಾಗದ ಕಾರಣ ರೈತರ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿದ್ದು ಸಾವಿರಾರು ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕುಗಳನ್ನು ಕೂಡಲೇ ಬರಪೀಡಿತ ಪ್ರದೇಶಗಳಂತ ಘೋಷಿಸಬೇಕು ಅಂತ ಒತ್ತಾಯಿಸಲಾಗಿದೆ. ನಾವು ಉದ್ದೇಶ ಏನು, ಈ ರಾಜ್ಯಾದ್ಯಂತ ಮಳೆ ಬಂದಿಲ್ಲ, ಬರಗಾಲದಲ್ಲಿ ಹೋಗ್ತಾ ಇದ್ದೀವಿ, ರೈತರು ಬಹಳ ಕಷ್ಟದಲ್ಲಿದ್ದಾರೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಎರಡೇ ದಿನದಲ್ಲಿ, ನಾವೇನು ಮುಂಚೆ ಅಲ್ಲ, ಎರಡೇ ದಿನದಲ್ಲಿ ತೀರ್ಮಾನ ಮಾಡಿ ಇವತ್ತು ಹೋರಾಟ ಮಾಡಬೇಕಂತ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಹಲವಾರು ಜನ ರೈತ ಪರ ಸಂಘಟನೆಗಳು, ರೈತರು, ನಮ್ಮ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ನಿಮಗೆ ಮೊದಲನೇದಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ನಮ್ಗೆ ಗೊತ್ತಿದೆ, ಈ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಜೆಡಿಎಸ್ ಪಕ್ಷ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಭೆ ಆದ್ಮೇಲೆ ಬರ ಅಧ್ಯಯನ ತಂಡವನ್ನು ರಚನೆ ಮಾಡಿ 14 ದಿನಗಳ ಕಾಲ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಕೂಡ ಭಾಗವಹಿಸಿ ಎಲ್ಲ ರೈತರ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸ ಬೆಳಗ್ಗೆ ಜಿಲ್ಲೆಯಲ್ಲ, ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಜಿಲ್ಲೆಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಎಲ್ಲ ತಂಡವನ್ನ ನಮ್ಮ ತಾಲೂಕು ಕೂಡ ಬರುವಂತ ದಿನ ಇವತ್ತು 3 ದಿನದಲ್ಲಿ ಬರುವಂತ ದಿನ ಆಗಿದೆ. ಇವೆಲ್ಲ ವಿಚಾರಗಳು ರೈತರು ಕಷ್ಟದಲ್ಲಿದ್ದಾರೆ. ಬಿತ್ತಿನ ಬೆಳೆಯನ್ನ ಇವತ್ತು ಬಂದಿಲ್ಲ, ಬೀಜ ಇಟ್ಟಿದ್ದಾರೆ, ಗೊಬ್ಬರ ಇಟ್ಟಿದ್ದಾರೆ, ಕಷ್ಟದಲ್ಲಿದ್ದಾರೆ ತಿಳ್ಕೊಳ್ಳಿ. ಈ ತಪ್ಪ ಸರ್ಕಾರಕ್ಕೆ ಮನವಿಯಲ್ಲಿ ರೈತರ ಪರ ಹಲವು ಪ್ರಮುಖ ಬೇಡಿಕೆಗಳನ್ನು ಮುಂದಿಡಲಾಗಿದೆ. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಬೆಳೆ ಹಾನಿಗೊಳಗಾದ ರೈತರಿಗೆ ತಕ್ಷಣ ಪರಿಹಾರ ಬಿಡುಗಡೆ ಮಾಡಬೇಕು, ಬೆಳೆ ವಿಮೆ ಹಣವನ್ನು ವಿಳಂಬವಿಲ್ಲದೆ ರೈತರ ಖಾತೆಗೆ ಜಮಾ ಮಾಡಬೇಕು, ಕಬ್ಬು ಬೆಳೆಗಾರರ ಬಾಕಿ ಹಣ ಬಿಡುಗಡೆ ಮಾಡಬೇಕು, ರಸಗೊಬ್ಬರವನ್ನು ಸಮರ್ಪಕವಾಗಿ ಪೂರೈಸಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಲಾಗಿದೆ. ಅವರನ್ನ ಮನೆಗೆ ಕಳಿಸುವಂತ ಕೆಲಸ ವಿದ್ಯುತ್ ಇಲಾಖೆಯನ್ನು ಕಠಿಣ ಕ್ರಮ ತೆಗೆದುಕೊಳ್ಳಬೇಕಂತೇಳಿ ನಮ್ಮ ಒತ್ತಾಯ ಇದೆ. ನಮ್ಮ ಜೊತೆಗೆ ನಮ್ಮ ವಿದ್ಯಾರ್ಥಿನಿಯರು, ನಮ್ಮ ಬಡ ಮಕ್ಕಳು, ಸರ್ಕಾರಿ ಶಾಲೆ ಓದ್ತಕ್ಕಂಥ ಮಕ್ಕಳು ಹಳ್ಳಿಗಳಿಂದ ತಾಲೂಕಕ್ಕೆ ಯಡ್ರಾಮಿ ಆಗಿರ್ಬೋದು, ಜಿಲ್ಲೆಗೆ ಬರಬೇಕಾದ್ರೆ ಬಸ್ಸಿನಲ್ಲಿ ಜಾಗ ಇರೋದಿಲ್ಲ, ಭಾಗದಾಗಿತ್ತು, ಮ್ಯಾಲ ಬಿತ್ತು, ಎಲ್ಲೋ ಬಿತ್ತು, ಎಷ್ಟೋ ವಿದ್ಯಾರ್ಥಿನಿಯರು ಎಕ್ಸಿಡೆಂಟ್ ಆಗಿ ಅನಾಹುತ ಉದಾಹರಣೆಗಳು ಬಹಳಷ್ಟಿವೆ. ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳಿಗೆ ಕಂಡಕ್ಟರ್ ಮಾಹಿತಿ ಇರ್ತದೆ, ಈ ಊರಲ್ಲಿ ಎಷ್ಟು ವಿದ್ಯಾರ್ಥಿನಿಯರು ಓದ್ತಾರೆ ಅಂತಕ್ಕಂಥದ್ದಲ್ಲ. ಇದರ ಜೊತೆಗೆ ಕೃಷಿ ಚಟುವಟಿಕೆಗಳಿಗೆ, ಕಾಲುವೆಗಳಿಗೆ ನೀರು ಹರಿಸಬೇಕು ಹಾಗೂ ರೈತರಿಗೆ ಪ್ರತಿದಿನ ಕನಿಷ್ಠ 7 ಗಂಟೆಗಳ ನಿರಂತರ ವಿದ್ಯುತ್ ಪೂರೈಕೆ ಮಾಡಬೇಕು ಅಂತ ಮನವಿಯಲ್ಲಿ ತಿಳಿಸಲಾಗಿದೆ. ನಾವು ಯಾರೂ ಇನ್ಮೇಲೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಜನತೆ ಇವತ್ತಿನ ದಿನ ಪ್ರಮಾಣ ಮಾಡಬೇಕು, ದೊಡ್ಡಪ್ಪ ಗೌಡ್ರಿಗೆ ನಾವು ಮಾಜಿ ಶಾಸಕರು ಅನ್ನೋದನ್ನ ಮರೆತು ಬಿಡಬೇಕು. ಅದು ಏನಾಯ್ತಂದ್ರ ಮಾಜಿ ಅನ್ಕೊಂತ ಹೋಗಿ ಅವ್ರು ಮಾಜಿನೇ ಆಗ್ಲಾಕತ್ತಾರೆ. ನೀವು ಅಂದ್ರೆ ಭಾವಿ ಶಾಸಕರನ್ರಿ, ಇಲ್ಲ ಭಾವಿ ಮಂತ್ರಿಗಳನ್ರಿ, ಏನಾಗ್ಬೇಕ, ನಾವು ಬಾಯಾಗ ಏನ್ ನುಡಿಸ್ತೀವಿ ಅದೇ ನಡೀತದ. ಆ ರೀತಿ ಹೇಳ್ತಾ ಇವತ್ತಿನ ದಿನ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಕಳೆದ ವರ್ಷ ಏನೋ ಅತಿವೃಷ್ಟಿಯಾಗಿ ಸಾಕಷ್ಟು ಹಾನಿ ಆಯಿತು, ಅವಾಗೂ ಕೂಡ ಸರಿಯಾದ ರೀತಿಯಲ್ಲಿ ಪರಿಹಾರ ಸಿಗಲಿಲ್ಲ. SDRF ಮತ್ತು NDRF ನಾವು ಇಲ್ಲಿ ಹೋರಾಟ ಮಾಡಿದ್ದೆವು ಲಾಸ್ಟ್ ಟೈಮ್. ಮೊನ್ನೆ ದೊಡ್ಡಪ್ಪಗೌಡರು ಕೂಡ ನಮಗೆ ಏನಪ್ಪಾ ಅಂದ್ರೆ ಬೆಂಬಲ ನೀಡಿದ್ರು ನಮ್ಮ ಹೋರಾಟಕ್ಕೆ. ಅದೇ ರೀತಿ ಸಾಕಷ್ಟು ನೀರಾವರಿ ಹೋರಾಟಗಳು ಮಾಡಿದ್ರು. ದೊಡ್ಡಪ್ಪಗೌಡರು ನಮ್ಮ ರೈತರ ಪರ ನಿಲ್ತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿ ಇವತ್ತಿನ ದಿನ ಇಷ್ಟೆಲ್ಲ ನೀವೆಲ್ಲ ಮಾತಾಡಿದ್ರಿ. ನಾನು ಈ ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿನ ಮುಖಂಡರು ತಾವೆಲ್ಲರೂ ಮಾತಾಡ್ರಿ. ನಿಮ್ದೆಲ್ಲ ನೋವು ಏನಪ್ಪಾ ಅಂದ್ರ ಒಂದೇ ನೋವದ, ಈ ಭಾಗದ ಜನರ ಡಿಸಿಷನ್ ರಾಂಗ್ ಅದ ಅಂತೇಳಿ. ಅರ್ಥ ಏನು, ಸುಮಾರು 65 ವರ್ಷ ನಡೆದು ನಮ್ಮ ಭಾಗದ ಜನರು ನಾವು ತಪ್ಪು ಮಾಡ್ಕೊತ ಬಂದೀವಿ. ಧರಮ್ ಸಿಂಗ್ ಅವರ ಕುಟುಂಬಕ್ಕೆ ಓಟ್ ಹಾಕೋತ ಬಂದೇನಪ್ಪ ಅಂದ್ರ ಇವತ್ತಿನ ನಮ್ಮ ಭಾಗದ ಜನರಿಗೆ ನ್ಯಾಯ ಸಿಗ್ಲಾರಂಗೆ ಅದ. ನೀವು ಒಂದು ಉದಾಹರಣೆ ತೋರಿ, ನಮ್ಮ ಈ ದಕ್ಷಿಣ ಕರ್ನಾಟಕದ ಡೆವಲಪ್ಮೆಂಟ್ ಹೆಂಗದ, ನಮ್ಮ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಹೆಂಗದ. ಅಲ್ಲಿ ಯಾರೇ ಒಬ್ರು CM ಆಗಿದ್ರಪ್ಪ ಅಂದ್ರೆ ಆ ಭಾಗದಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಆಗ್ತಾರ. ನಮ್ಮ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಕೂಡ CM ಆಗಿವರಂದ್ರೆ ಒಂದರ ಇಂಡಸ್ಟ್ರಿ ಅನ್ನೋದು ಉದಾಹರಣೆ ಅದಂತ ತೋರಿಸ್ತಾರೆ. ಸಾಧ್ಯನೇ ಇಲ್ಲ. ಅದೇ ರೀತಿ ಇವತ್ತಿನ ದಿನ ನಾವೆಲ್ಲರೂ
ಇವತ್ತು ಹೋರಾಟದ ಬಗ್ಗೆ, ಈ ಭಾಗದ ಸಮಸ್ಯೆ ಬಗ್ಗೆ ದೊಡ್ಡಗೌಡರು ಮಾತಾಡ್ತಾರ. ನಾನು ನಿಮ್ಮೆಲ್ಲರಿಗೂ, ಯಾಕಂದ್ರೆ ಸಮಯದ ಅಭಾವ, ಮಳೆ ಕೂಡ ಬರ್ತಕ್ಕಂಥದ್ದು, ಯಾಕಂದ್ರೆ ಮಳೆರಾಯನ ಕೂಡ ದೊಡ್ಡಗೌಡರಿಗೆ ಆಶೀರ್ವಾದ ಮಾಡಕತ್ತ. ದೊಡ್ಡಗೌಡ್ರೆ, ನೀವು ಬಿಸಿಲಾರ ನಿಂದಿರ್ಬೇಡ್ರಿ, ನಾನು ನಿಮಗೆ ತಂಪು ಕೊಡ್ತೀನಿ. ನೀವು ಮುಂದಿನ ದಿನದಾಗ ನಿಮ್ಗೆ ಏನಪ್ಪಾ ಅಂದ್ರೆ ಒಳ್ಳೆ ಒಂದು ವಿಜಯಶಾಲಿ ಆಗ್ತಕ್ಕಂಥ ಸಂದೇಶವನ್ನ ಕೊಡ್ತೀನಿ ಅಂತೇಳಿ ಇವತ್ತಿನ ಏನಪ್ಪಾ ಅಂದ್ರೆ ಮಳೆರಾಯನ ಕೂಡ ನಮಗೆ ತಪ್ಪನ್ನ ಕೊಟ್ಟಾರ, ಬಿಸಲಿಲ್ಲ. ಇವತ್ತು ದೊಡ್ಡಪ್ಪಗೌಡರು ಕಷ್ಟಪಟ್ಟು ಹೋರಾಟ ಮಾಡಕತ್ತಾರ. ನಮಗೆ ಇವತ್ತಿನ ದಿನ ಮಳೆ ಬಂದೇ ಗೊತ್ತನ್ನೋ ಮಾತ್ರ ಈ ಸಂದರ್ಭದಾಗ ಹೇಳ್ತೀನಿ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ವಿದ್ಯುತ್ ಸಮಸ್ಯೆ ಪರಿಹರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ರೈತರ ಸಮಸ್ಯೆಗಳ ಜೊತೆಗೆ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೂ ಮನವಿಯಲ್ಲಿ ಒತ್ತು ನೀಡಲಾಗಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾದ ಬಸ್ ವ್ಯವಸ್ಥೆ ಕಲ್ಪಿಸಬೇಕು. ನರಿಬೋಳ ಚಾಮನೂರು ಸೇತುವೆ ಕಾಮಗಾರಿಯನ್ನು ತಕ್ಷಣ ಆರಂಭಿಸಬೇಕು. ಅಪೂರ್ಣ ರಸ್ತೆ ಹಾಗೂ ಸೇತುವೆ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಿ ಕಳಪೆ ಕಾಮಗಾರಿಗಳ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಲಾಗಿದೆ. ಈ ಮನವಿಯ ಪ್ರತಿಯನ್ನು ಮುಖ್ಯಮಂತ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಂಬಂಧಪಟ್ಟ ಇಲಾಖೆಗಳ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಕಳಿಸಲಾಗಿದೆ. ಇದೀಗ ಸರ್ಕಾರ ಈ ಬೇಡಿಕೆಗಳಿಗೆ ಯಾವ ರೀತಿಯಲ್ಲಿ ಸ್ಪಂದಿಸುತ್ತೆ, ಜೇವರ್ಗಿ ಮತ್ತು ಯಡ್ರಾಮಿ ರೈತರಿಗೆ ಯಾವಾಗ ಪರಿಹಾರ ಸಿಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಮುಕ್ತಾಮ್ ಪಟೇಲ್, ಹಿಪ್ಪರಗ, SN. ಸಂಘಟನೆಗಳು, ವಿವಿಧ ರೈತ ಪರ ಸಂಘಟನೆಗಳು, ನಮ್ಮ ತಾಲೂಕು ಜೆಡಿಎಸ್ ಪಕ್ಷದ ಎಲ್ಲ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, BSS ಸೊಸೈಟಿ ಎಲ್ಲ ಸದಸ್ಯರು ಮತ್ತು ಪಕ್ಷದ ಮುಖಂಡರು